ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಇದು ಬಂದುಬಿಟ್ಟು ಡೇಟಾ ಎಂಟ್ರಿಂಗ್ ಟೈಪಿಂಗ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಜಸ್ಟ್ ಅವರು ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಟೈಪ್ ಮಾಡಬೇಕಾಗಿರುತ್ತೆ ಅವರ ವೆಬ್ಸೈಟಲ್ಲಿ. ಅದು ಕ್ಲಿಯರಾಗಿ ಟ್ರೈನಿಂಗ್ ಕೊಟ್ಟು ಅವರು ಫ್ರೀ ಟ್ರೈನಿಂಗ್ ಕೊಟ್ಟು ನಿಮಗೆ ಈ ಜಾಬ್ ಅನ್ನೋದು ಕೊಡ್ತಾರೆ. ಯಾವ್ಯಾವ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸ್ಯಾಲ್ರಿ ಸಹ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಎಕ್ಸಾಮ್ ಇರೋಲ್ಲ, ಯಾವುದೇ ರೀತಿ ಫೀಸ್ ಪೇ ಮಾಡೋಷ್ಟಿರಲ್ಲ, ಯಾವುದೇ ರೀತಿ ಕೋಡಿಂಗ್ ಇರೋಲ್ಲ, ಏನೂ ಇರೋಲ್ಲ. ನಾರ್ಮಲ್ ಡೇಟಾ ಎಂಟ್ರಿ ವರ್ಕ್ ಆಗಿರುತ್ತೆ ಅಷ್ಟೇ, ಸಿಂಪಲ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಮನೆಯಲ್ಲಿ ಕೂತ್ಕೊಂಡು ಈ ಜಾಬ್ ಅನ್ನೋದು ನೀವು ಆರಾಮಾಗಿ ಮಾಡ್ಬೋದು. ಮತ್ತು US ಬೇಸ್ಡ್ ಕ್ಲೈಂಟ್ ವರ್ಕ್ ಆಗಿರುತ್ತೆ. ಇದು ಟೈಮಿಂಗ್ ಸ್ವಲ್ಪ ವೇರಿ ಇರುತ್ತೆ. ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನೋಡಿ ಗೈಸ್. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಸಿಗುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿಯಲ್ಲಿ ಕಂಪನಿ ಸೈಟಲ್ಲಿ ಇವರು ಜಾಬ್ ಅನ್ನೋದು ಬಿಟ್ಟಿಲ್ಲ, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಆಗಿರುತ್ತೆ ಗೈಸ್. ಕಂಪನಿ ಹೆಸರು ಬಂದುಬಿಟ್ಟು ಸಮ್ವೇರ್ ಅಂತ SU ಅಂತ ಶಾರ್ಟ್ ಫಾರ್ಮ್ ಆಗಿ ಕೊಟ್ಟಿದ್ದಾರೆ. ಇದು ಡೇಟಾ ಎಂಟ್ರಿ ಕ್ಲರ್ಕ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಇಂಡಿಯಾ ಅವರಿಗೆ ಇವರು ರಿಮೋಟ್ ವರ್ಕ್ ಅನ್ನೋದು ಆಪರ್ಚುನಿಟಿ ಅನ್ನೋದು ಕೊಟ್ಟಿದ್ದಾರೆ. ಅಪ್ಲೈ ಟು ದಿಸ್ ಜಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಏನು ರೋಲ್ ಆಗಿರುತ್ತೆ ಅನ್ನೋ ಮಾಹಿತಿ ಅನ್ನೋದು ತಿಳ್ಕೊಳ್ಳೋಣ. ರೋಲ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ದಿಸ್ ಈಸ್ ಎ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ಎ ಡೇಟಾ ಎಂಟ್ರಿ ಕ್ಲರ್ಕ್ ಅಟ್ ಎ ಗ್ರೋಯಿಂಗ್ US ಬೇಸ್ಡ್ ಕಂಪನಿ ಆಗಿರುತ್ತೆ ಸ್ನೇಹಿತರೆ. ಇದು ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ. ಡೇಟಾ ಎಂಟ್ರಿ ಕ್ಲರ್ಕ್ ರೋಲ್ಗೆ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಕಂಪ್ನಿ ಬಂದುಬಿಟ್ಟು US ಅಲ್ಲಿ ಲೊಕೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅಕ್ಯುರೇಟ್ಲಿ ಇನ್ಪ್ಯೂಟಿಂಗ್ ಆ್ಯಂಡ್ ಮೈಂಟೈನಿಂಗ್ ವೇರಿಯಸ್ ಟೈಪ್ಸ್ ಆಫ್ ಬಿಸ್ನೆಸ್ ಡೇಟಾ ಇನ್ ಅವರ್ ಸಿಸ್ಟಮ್ಸ್. This position requires strong attention to detail, consistency, and the ability to work independently in a fast-paced ಡೆಡ್ಲೈನ್ ಡ್ರೈವನ್ ಎನ್ವಿರಾನ್ಮೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು ಇಲ್ಲಿ ನಿಮಗೆ ಕೆಲವೊಂದು ಡೇಟಾ ಅನ್ನೋದು ಕೊಡ್ತಾರಂತೆ, ಮತ್ತು ಡೇಟಾ ಕೊಟ್ಟು ನಿಮಗೆ ಟೈಮ್ ಲೈನ್ ಅನ್ನೋದು ಇರುತ್ತೆ. ಆ ಟೈಮ್ ಲೈನ್ ಒಳಗಡೆ ನೀವು ಡೇಟಾನ ಅವರ ಸಿಸ್ಟಮಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ ಅಷ್ಟೇ. ಎಕ್ಸಾಂಪಲ್ ಲೈಕ್ ಗೂಗಲ್ ಶೀಟ್ಸ್ ಮತ್ತು ಎಕ್ಸೆಲ್ ಶೀಟ್ಸ್, ಮೈಕ್ರೋಸಾಫ್ಟ್ ಶೀಟ್ಸ್ ಎಲ್ಲ ಇರುತ್ತಲ್ವ, ಅಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ, ಡೇಟಾ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಸಹ ಇರಬೇಕಾಗಿರುತ್ತಂತೆ ಸ್ನೇಹಿತರೆ. ಗೂಗಲ್ ಶೀಟ್ಸ್ ಬಗ್ಗೆ, ಎಕ್ಸೆಲ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತಂತೆ. ನಿಮಗೇನಾದರೂ ನಾಲೆಜ್ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಲೈಕ್ ಎಕ್ಸೆಲ್, ಹೌ ಟು ಲರ್ನ್ ಎಕ್ಸೆಲ್, ಹೌ ಟು ಲರ್ನ್ ಗೂಗಲ್ ಶೀಟ್ಸ್, ಹೌ ಟು ಡೇಟಾ ಎಂಟ್ರಿ ಇನ್ ದ ಡೇಟಾ ಶೀಟ್ಸ್, ಗೂಗಲ್ ಶೀಟ್ಸ್ ಅಂತ ಟೈಪ್ ಕೊಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ವೆಬ್ಸೈಟ್ಸ್ ಅನ್ನೋದು ಸಿಗುತ್ತೆ. ಫ್ರೀಯಾಗಿ ತುಂಬ ಜನ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಚೆಕ್ ಮಾಡಿ ನಂತರ ಈ ಜಾಬ್ಗೆ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ನಾವು ಕ್ವಾಲಿಫಿಕೇಷನಲ್ಲಿ ಚೆಕ್ ಮಾಡ್ಬೋದು. ನಿಮಗೇನಾದರೂ 2 years ಪ್ಲಸ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಡೇಟಾ ಎಂಟ್ರಿಯಲ್ಲಿ ಏನಾದರೂ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆರ್ಎಲ್ಸ್ ನಿಮಗೆ ಸ್ಕಿಲ್ಸ್ ಇದ್ದರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಸ್ಕಿಲ್ಸ್ ಇದ್ದರೆ ಆರಾಮಾಗಿ ನೀವು ಫ್ರೆಷರ್ಸ್ ಆದರೂ ಪರವಾಗಿಲ್ಲ, ಈ ಜಾಬ್ಗೆ ಅವರು ನಿಮ್ಮನ್ನು ಹೈರ್ ಮಾಡ್ತಾರೆ ಸ್ನೇಹಿತರೆ. ಟೈಪಿಂಗ್ ಸ್ಪೀಡ್ ಅನ್ನೋದು ಇರಬೇಕಾಗಿರುತ್ತಂತೆ. 50+ ವರ್ಡ್ಸ್ ಪರ್ ಮಿನಿಟ್ ಅನ್ನೋದು ನೀವು ಡೇಟಾ ಎಂಟ್ರಿ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಪ್ರೊಫಿಷಿಯನ್ಸಿ ಇನ್ ಟೂಲ್ಸ್ ಸಚ್ ಆ್ಯಸ್ ಗೂಗಲ್ ಶೀಟ್ಸ್, ಎಕ್ಸೆಲ್ ಆ್ಯಂಡ್ ಡೇಟಾ ಎಂಟ್ರಿ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ಪ್ರೊಫಿಷಿಯನ್ಸಿ ಅನ್ನೋದು ಇರಬೇಕು ಅಂತ ನಿಮಗೆ ಎಕ್ಸೆಲ್ ಮತ್ತು ಗೂಗಲ್ ಶೀಟ್ಸಲ್ಲಿ ಅಂತ ಹೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಎಬಿಲಿಟಿ ಟು ವರ್ಕ್ ಆನ್ ರಿಪಿಟೇಟಿವ್ ಟಾಸ್ಕ್ಸ್ ವಿತ್ ಹೈ ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಅಟೆನ್ಷನಲ್ಲಿ ನೀವು ಎಬಿಲಿಟಿ ಟು ವರ್ಕ್ ಟಾಸ್ಕ್ಸ್ ಎಲ್ಲ ಕೊಟ್ಟಿರ್ತಾರಲ್ವ, ಅಲ್ಲೆಲ್ಲ ನೀವು ಸ್ಟ್ರಾಂಗಾಗಿ ಕ್ಲಿಯರಾಗಿ ಯಾವುದೇ ರೀತಿ ಮಿಸ್ಟೇಕ್ ಇಲ್ದಿರ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಂಫರ್ಟಬಲ್ ವರ್ಕಿಂಗ್ ವಿತ್ US ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡಿದ್ರೆ ಅಕ್ಯುರೇಟ್ಲಿ ಎಂಟರ್ ಆ್ಯಂಡ್ ಅಪ್ಡೇಟ್ ದ ಡೇಟಾ ಇಂಟು ಇಂಟರ್ನಲ್ ಸಿಸ್ಟಮ್ಸ್, ಸ್ಪ್ರೆಡ್ಶೀಟ್ಸ್ ಆರ್ ಡೇಟಾ ಬೇಸಿಸ್. ಇದ್ರ ಬಗ್ಗೆ ಈ ಪಾಯಿಂಟ್ ಬಗ್ಗೆ ನಾನು ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರಿವ್ಯೂ ಆ್ಯಂಡ್ ವೆರಿಫೈ ಡೇಟಾ ಫಾರ್ ಕಂಪ್ಲೀಟ್ನೆಸ್, ಅಕ್ಯುರಸಿ ಆ್ಯಂಡ್ ಫಾರ್ಮ್ಯಾಟಿಂಗ್ ಅಂತ ಕೊಟ್ಟಿದ್ದಾರೆ. ಡೇಟಾನ ನೀವು ಒಂದ್ಸಲ ರಿವ್ಯೂ ಮಾಡಿ ನಂತರ ಡೇಟಾ ಎಂಟ್ರಿ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ. ಗೈಸ್, ಯಾವುದೇ ಜಾಬ್ಗೆ ನೀವು ಅಪ್ಲೈ ಮಾಡಿದ್ರೆ ಫಸ್ಟ್ ಅವ್ರು ನಿಮಗೆ ಟ್ರೈನಿಂಗ್ ಕೊಟ್ಟು ನಂತರನೇ ಜಾಬ್ ಕೊಡೋದು. ಸೊ ಯಾರೂ ಟೆನ್ಷನ್ ತೊಗೋಬೇಡಿ, ಅಪ್ಲೈ ಮಾಡಿ. ನೀವು ಸೆಲೆಕ್ಟ್ ಆದರೆ ಖಂಡಿತ ಅವರು ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ನೀವು ಆರಾಮಾಗಿ ಟ್ರೈನಿಂಗ್ನ ಕಲಿತ್ಕೊಂಡು ಜಾಬ್ ಅನ್ನೋದು ಮಾಡ್ಬೋದು. ಟಾರ್ಗೆಟ್ ಅನ್ನೋದು ಇರುತ್ತಂತೆ, ಆ ಟಾರ್ಗೆಟ್ಸ್ನ ನೀವು ಅಚೀವ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಇಲ್ಲಿ ಡೀಟೇಲ್ಸಲ್ಲಿ ಚೆಕ್ ಮಾಡಿದ್ರೆ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ಪೇಡ್ 2x ಮಂತ್ಲಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ.
ಈ ಜಾಬ್ ಬಂದುಬಿಟ್ಟು ಕಾಂಟ್ರ್ಯಾಕ್ಟ್ ಜಾಬ್ ಆಗಿರುತ್ತೆ. ಇದು ಪರ್ಮನೆಂಟ್ ಜಾಬ್ ಆಗಿರಲ್ಲ ಸ್ನೇಹಿತರೆ, ಕಾಂಟ್ರ್ಯಾಕ್ಟ್ ಬೇಸ್ಡ್ ಆಗಿರುತ್ತೆ. ಏನಾದರೂ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮನ್ನು ಅವರು ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೂ ಸಹ ಹೈರ್ ಮಾಡ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಕಂಪೆನ್ಸೇಷನಲ್ಲಿ ನೋಡಿದ್ರೆ $1,000 to $1,500 ಪರ್ ಮಂತ್ ಡಿಪೆಂಡಿಂಗ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. $1,000 ವರೆಗೂ ನೀವು $1,000 to $1,200 ನಿಮಗೆ ಇವ್ರು ಪೇ ಮಾಡ್ತಾರಂತೆ. ಅಂದರೆ ನಾವು 32,000ಇಂದ 35,000ವರೆಗೂ ನಾವಿಲ್ಲಿ ಈ ಕಂಪ್ನಿಯಲ್ಲಿ ದುಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಯುವರ್ ರೆಸ್ಯೂಮ್ ಅಂತಿದೆ ಅಲ್ವಾ, ಫಸ್ಟ್ ಅಪ್ಲೋಡ್ ಫೈಲ್ ಹತ್ರ ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಪಕ್ಕದಲ್ಲಿ 3 ಡಾಟ್ಸ್ ಅನ್ನೋದಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅನ್ನೋದು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ನಾರ್ಮಲ್ ಡೀಟೇಲ್ಸ್ ಲೈಕ್ ಫೋನ್ ನಂಬರ್, ಇಮೇಲ್ ಮತ್ತು ಕಂಟ್ರಿ ಯಾವುದು, ಲಾಸ್ಟ್ ನೇಮ್ ಎಲ್ಲ ಕೇಳಿದ್ದಾರೆ. ಫುಲ್ ಈಸಿ ಇರುತ್ತೆ ಅಪ್ಲಿಕೇಶನ್ ಫಾರ್ಮು, ಆರಾಮಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ತುಂಬ ಜನ ಡೌಟ್ ಕೇಳ್ತಿದ್ರು ನನ್ನ, ಲಿಂಕ್ಡ್ಇನ್ ಪ್ರೊಫೈಲ್ ಅಂದರೆ ಏನು ಮ್ಯಾಮ್ ಅಂತ. ಗೈಸ್, ಈಗ ನೌಕರಿ ಆ್ಯಪ್ ಮತ್ತು ವರ್ಕ್ ಇಂಡಿಯಾ ಆ್ಯಪ್ ಅಂತೆಲ್ಲ ಇರುತ್ತಲ್ವ, ಅದೇ ರೀತಿ ನಮಗೆ ಲಿಂಕ್ಡ್ಇನ್ ಆ್ಯಪ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಅದು ಜಾಬ್ ಆ್ಯಪ್ ಆಗಿರುತ್ತೆ. ಆ ಲಿಂಕ್ಡ್ಇನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಪ್ರೊಫೈಲ್ನ ಅಪ್ಡೇಟ್ ಮಾಡಿ ಆ ಲಿಂಕ್ನ ಇಲ್ಲಿ ಶೇರ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮ್ಮ ಬಗ್ಗೆ ಇಲ್ಲಿ ಮಾಹಿತಿ ಅನ್ನೋದು ಈ ಬಾಕ್ಸಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಇಂಟ್ರಡಕ್ಷನ್ ಅಬೌಟ್ ಯುವರ್ ಸೆಲ್ಫ್ ಅಂತ, ಲೈಕ್ ಮೈ ಸೆಲ್ಫ್ ಸಂಧ್ಯಾ, ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ವಿಚ್ ಪ್ಲೇಸ್, ಮತ್ತು ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಇನ್ 2020. ಆ ಥರ ನಿಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಅನ್ನೋದು ನೀವು ಇಲ್ಲಿ ಒಂದು 100 to 200 ವರ್ಡ್ಸಲ್ಲಿ ಟೈಪ್ ಮಾಡಿ ಮೆನ್ಷನ್ ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ಓಕೆ, ಮತ್ತು ಇಲ್ಲಿ ನಿಮಗೇನಾದರೂ ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿ ಏನಾದರೂ ಇದ್ದರೆ ಹಾಕಿ. ಈ ಕಂಪ್ನಿಯವರು $1,000 ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ. ನಿಮಗೇನಾದರೂ ಇನ್ನೂ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಾ, ಇಲ್ಲ ಕಡಿಮೆ ಆದರೂ ಪರವಾಗಿಲ್ವಾ, ಅಟ್ಲೀಸ್ಟ್ ನಮಗೆ 25,000 ಪರ್ ಮಂತ್ ಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಐ ಅಗ್ರಿ ಟು ಕ್ಯಾಂಡಿಡೇಟ್ ಟರ್ಮ್ಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಯು ಅಪ್ಲಿಕೇಶನ್ ಮಾಡಿದ್ರೆ ಸಾಕು, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನಂತರ ಅಪ್ಲೈ ಮಾಡಿದ ತಕ್ಷಣ ಕೆಲವೊಂದು ಜನಕ್ಕೆ ಇಮೇಲ್ ಬರುತ್ತೆ, ಕೆಲವೊಂದು ಜನಕ್ಕೆ 1 ವೀಕ್ ಆ ಥರ ಟೈಮ್ ತೊಗೊಳುತ್ತೆ. ವೈಟ್ ಮಾಡಬೇಕಾಗಿರುತ್ತೆ. ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ನಿಮಗೆ ಅವರು ಇಮೇಲ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ಸೊ ರೆಸ್ಯೂಮ್ನ ನೀವು ಅಪ್ಡೇಟ್ ಮಾಡಿ ನಂತರ ರೆಸ್ಯೂಮ್ನ ಅಪ್ಲೋಡ್ ಮಾಡಿ, ಯಾಕಂದರೆ ರೆಸ್ಯೂಮ್ನ ನೋಡಿಬಿಟ್ಟು HR ಅವರು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಈ ಜಾಬ್ ಅನ್ನೋದು ಕೊಡ್ತಾರೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.